ಈಗೊಬ್ರು ಕರೆ ಮಾಡಿದ್ದಾರೆ ದಾವಣಗೆರೆಯಿಂದ ಮಂಜುಳಾ. ಮಂಜುಳಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕು. ಓಕೆ, ನಿಮ್ಮ ಪ್ರಶ್ನೆ ಏನು? ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 19/3/2014 ಮೇಡಮ್. 19/3/2014. ಟೈಮು 11:45 ಮೇಡಮ್. ಓಕೆ, ಈಗ ಹೇಳಿ ಪ್ರಶ್ನೆ ಏನು ಅಂತ ಮಾತಾಡಿ ಶಾಸ್ತ್ರಿಗಳ ಹತ್ರ. 11:45 ಅಂದರೆ ಬೆಳಗ್ಗೆನಾ? ಹಾಂ ಸರ್ ಮೇಡಮ್. ಬೆಳಗ್ಗೆ 14ನೇ ಇಸ್ವಿ ಅಲ್ವಾ? ಚಿತ್ತಾ ನಕ್ಷತ್ರ. ಹಾಂ ನೋಡಿ, ಏನು ಸಮಸ್ಯೆ? ಇದು ಬಾಲಾರಿಷ್ಟ ಲಕ್ಷಣ ಇದೆ. ಭಾಳ ಕಿರಿಕಿರಿ ಮಾಡ್ತಾನೆ. ಹೌದು, ಇದು ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು. ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ದ್ವಿತೀಯಾಧಿಪತಿ ಅವನು ಇರಲಿ, ಆದರೆ ಇದು ಈ ಒಂದು ಲಕ್ಷಣ ಇದೆಯಲ್ಲ, ಈಗ ನಡೀತಾ ಇರ್ತಕ್ಕಂಥ ದಶಾನಾಥ ರಾಹು ಆಗಿದ್ದಾನೆ. ಅವನು ಷಷ್ಠದಲ್ಲಿದ್ದಾನೆ. ಅಲ್ಲಿ ಚಂದ್ರ, ರಾಹು, ಕುಜ, ಶನಿ ವಿಪರೀತವಾಗಿ ಇವ್ರನ್ನ ಟಾಲ್ರೇಟ್ ಮಾಡೋದು ಬಹಳ ಕಷ್ಟ. ಹೀಗಾಗಿರುತ್ತೆ, ಕಷ್ಟ ಆಗುತ್ತೆ. ಇದಕ್ಕೆ ನೋಡಿ, ಮುಖ್ಯವಾಗಿ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಪ್ರೋಕ್ಷಣೆ ಮಾಡಿಸ್ಬೇಕು. ಅದು ತುಂಬ ಸಹಾಯವಾಗುತ್ತೆ. ಇನ್ನು ದುರ್ಗಾ ಸನ್ನಿಧಾನದಲ್ಲಿ ಎರಡೂ ಮಾಡಿ, ಎರಡೂ ತುಂಬ ಬೇಕು. ದುರ್ಗಾ ಸನ್ನಿಧಾನದಲ್ಲಿ ಇದೆ ಬಾಲಗ್ರಹಾಭಿಭೂತಾನಾಂ ಬಾಲಾನಾಂ ಶಾಂತಿಕಾರಕಂ ಅಂತ ಒಂದು ಮಂತ್ರ ಇದೆ. ಅದು ನಿಮಗೆ ಸ್ಕ್ರೀನ್ ಮೇಲೆ ಹೋಗುತ್ತೆ. ಪರಿಹಾರ ಸಂದರ್ಭದಲ್ಲಿ ಈಗ ತೋರಿಸ್ತಾರೆ. ಆ ಒಂದು ಮಂತ್ರದಲ್ಲಿ ನೀವು ಅದನ್ನು ಫೋಟೋ ತೆಕ್ಕೊಳ್ಳಿ. ಅದನ್ನು ನೀವು ದುರ್ಗಾ ದೇವಸ್ಥಾನದಲ್ಲಿ ತೊಗೊಂಡು ಹೋಗಿ ತೋರಿಸಿದ್ರೆ ಆ ಮಂತ್ರದಲ್ಲಿ ಅವರಿಗೆ ವಿಶೇಷವಾಗಿ ಅಭಿಮಂತ್ರಿಸ್ತಾರೆ. ಭಸ್ಮದ ಅಭಿಮಂತ್ರಣ ಮಾಡಿ ಕೊಡ್ತಾರೆ. ಆ ಭಸ್ಮವನ್ನು ಹಚ್ಚಿ ಅದು ಕೋಪವನ್ನು ಕಡಿಮೆ ಮಾಡುತ್ತೆ. ಅರ್ಥ ಆಯ್ತಾ? ಇದೇ ಮಂತ್ರ. ಈ ಮಂತ್ರವನ್ನು ತೋರಿಸಿ ಅಲ್ಲಿ ಬಾಲಗ್ರಹಾಭಿಭೂತಾನಾಂ ಬಾಲಾನಾಂ ಶಾಂತಿಕಾರಕಂ ಸಂಘಾತ ಭೇದೇ ಚಂದ್ರನಾಂ ಮೈತ್ರಿ, ಈ ಮಂತ್ರವನ್ನು ಭಸ್ಮದಲ್ಲಿ ಅಭಿಮಂತ್ರಿಸಿ ಹಚ್ಚಿದ್ರೆ ಸರಿ ಹೋಗುತ್ತೆ. ಆತಂಕ ಬೇಡ. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ತೀರ್ಥಹಳ್ಳಿಯಿಂದ ದಿನೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ದಿನೇಶ್ ಅವರೇ. ನಮಸ್ತೆ ಮೇಡಮ್. ಓಕೆ, ನಮಸ್ತೆ. ಯಾರ ಬಗ್ಗೆ ಕೇಳಬೇಕು? ನಮಸ್ಕಾರ ದಿನೇಶ್ ಅವರು. ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. 14/1/2018. 14/1/2018. ಬೆಳಿಗ್ಗೆ 10:45. ಬೆಳಿಗ್ಗೆ 10:45. ನಿಮ್ಮ ಪ್ರಶ್ನೆ ಏನು ಕೇಳಿ ಶಾಸ್ತ್ರಿಗಳಿದ್ದಾರೆ. ನಮಸ್ಕಾರ, ಹೇಳಿ. ನಮಸ್ಕಾರ, ಹೇಳಿ. ಅವನು 2 ವರ್ಷದ ಮೇಲ್ಪಟ್ಟ 2 ವರ್ಷ ಆದ್ಮೇಲೆ ಅವನಿಗೆ ಒನ್ ಟೈಮ್ ಹೆದರ್ಕೊಂಡು ಸ್ವಲ್ಪ ಆಗ್ತಾನೆ. ಈಗ 6 ವರ್ಷ 7 ತಿಂಗಳು ಅವನಿಗೆ ಒಂದು 3-4 ಟೈಮ್ ಹಿಂಗೆ ಆಗಿದೆ. ಅದೇನು ಸಮಸ್ಯೆ ಅಂತ ಗೊತ್ತಾಗ್ತಿಲ್ಲ. ನಾವು MRI ಸ್ಕ್ಯಾನಿಂಗ್ ಅದು ಇದು ಮಾಡಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ತಪ್ಪು ಚೆಕಪ್ ಮಾಡಿಸಿದ್ದೀವಿ, ಬಟ್ ಏನಂತ ಗೊತ್ತಾಗ್ತಿಲ್ಲ. ನೋಡಿ, ಜಾತಕದಲ್ಲಿ ಏನಾಗಿದೆ, ಲಗ್ನ ಇವ್ರದ್ದು ಮೀನ ಲಗ್ನ. ಈ ಮಗುವಿನದ್ದು ಲಗ್ನದ ಅಧಿಪತಿ ಅಷ್ಟಮದಲ್ಲಿದ್ದಾನೆ ಕುಜನ ಜೊತೆಗೆ. ಇದು ಸ್ವಲ್ಪ ತೊಂದರೆ. ಲಗ್ನಾಧಿಪತಿ ಅಷ್ಟಮದಲ್ಲಿದ್ದರೆ ಸಾಮಾನ್ಯವಾಗಿ ಶರೀರ ದುರ್ಬಲವಾಗಿಬಿಡುತ್ತೆ ಅಂತ ಶಾಸ್ತ್ರ ನಿರೂಪಿಸುತ್ತೆ. ಈಗ ಪ್ರಸ್ತುತ ಈಗ ಕೇತು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ಗುರು 2023 ರಾಹುನಿಗೆ 2022 ಜುಲೈನಿಂದ ಸ್ವಲ್ಪ ಕಿರಿಕಿರಿನೇ ಇದೆ. ಆಗಿನಿಂದ ನೋಡಿ 2020 ಇನ್ನು ಶನಿದು ಇನ್ನೂ ಮುಗಿದಿಲ್ಲ. 2025 ಆಗಸ್ಟ್ವರೆಗೆ ಇದೇ ಈ ರೀತಿಯ ಒಂದು ತೊಡಕುಗಳು ಇರುತ್ತೆ. ಒಂದು ಗ್ರಹ ಶಾಂತಿ ಮಾಡಿಸಿ. ಲಗ್ನಾಧಿಪತಿ ಬಲ ಇಲ್ಲದೇ ಇರೋ ಕಾರಣದಿಂದಾಗಿ ಒಂದು ಗುರು ಕುಜ 2 ಗ್ರಹಗಳಿಗೆ ವಿಶೇಷವಾಗಿ ಶಾಂತಿ ಮಾಡಿಸಿ. ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ್ದು ಕಡಲೆ ಬೇಳೆ ಜೊತೆಗೆ ತೊಗರಿ ಹಾಗೂ ಬೆಲ್ಲ, ಈ 3 ನೀವು ಗುರುಮಂದಿರಕ್ಕೆ, ಯಾವುದಾದ್ರೂ ಹತ್ತಿರದಲ್ಲಿ ಇರ್ತಕ್ಕಂಥ ಗುರುಮಂದಿರಕ್ಕೆ ದಾನ ಮಾಡಿ ಅಲ್ಲಿ ಒಂದು ಶಾಂತಿಯನ್ನು ಮಾಡಿಸಿದ್ರೆ, ಮಗುವಿಗೆ ಗ್ರಹ ಶಾಂತಿ ಮಾಡಿಸಿದ್ರೆ ಅದು ತುಂಬ ಒಂದು ಬಲ ಕೊಡುತ್ತೆ. ಆ ರಕ್ಷೆಯನ್ನು ಇಟ್ಕೊಳ್ತಕ್ಕಂಥದ್ದು, ಪ್ರಸಾದವನ್ನು ತಿನ್ನಿಸ್ತಕ್ಕಂಥದ್ದು, ಇದನ್ನು ಮಾಡಿ ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ. ದೈವಾನುಕೂಲದಿಂದ ಆ ಮಾಡಿರ್ತಕ್ಕಂಥ ಶಾಂತಿಯಿಂದ ತತಃಶುಭಮಾಪ್ನೋತಿ ಅಂತ ಹೇಳುತ್ತೆ. ಕ್ರೂರಗ್ರಹ ದಶಾಕಾಲೇ ಶಾಂತಿಂ ಕುರಿಯಾತ್ ವಿಧಾನತಃ. ಒಂದು ವಿಧಾನದಲ್ಲಿ ಅದನ್ನು ಮಾಡೋದರಿಂದಾಗಿ ಶುಭ ಉಂಟಾಗುತ್ತೆ ಅಂತ. ದೈವ ಅನುಗ್ರಹ ಆಗಿಬಿಟ್ರೆ ಏನೂ ಆಗುತ್ತೆ ರೀ. ಮಾಡಿಸಿ, ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿಸಿ, ಆಗುತ್ತೆ. ಒಳ್ಳೆಯದಾಗಲಿ. ಎಸ್, ಇನ್ನು ಮಂಗಳೂರಿನಿಂದ ವಿಜೇತ್ ಕರೆ ಮಾಡಿದ್ದಾರೆ. ನಮಸ್ತೆ ವಿಜೇತ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕು? ಮಗನ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿ. 24/10/2018. 24/10/2018. ಮಧ್ಯಾಹ್ನ 1:31. ಮಧ್ಯಾಹ್ನ 1:31. ಓಕೆ, ಪ್ರಶ್ನೆ ಏನು ಕೇಳಿ ಶಾಸ್ತ್ರಿಗಳಿದ್ದಾರೆ. ನಮಸ್ಕಾರ. ನಮಸ್ಕಾರ ವಿಜೇತ್. ಭವಿಷ್ಯದ ಬಗ್ಗೆ ಮಾತು ಕೇಳುವ ಅಂತೀನಿ. ಭವಿಷ್ಯ ಹೇಗಿದೆ ಮಗು ಆರೋಗ್ಯ ನೋಡೋಣ. ಗುರು ಮಗುವಿನ ಆರೋಗ್ಯ 12 ಈಗಷ್ಟೇ ಹೇಳ್ತಾ ಇದ್ದೆ. ಆದ್ವಾದ ಶಾಬ್ದಾತ್ ಗತಯೋನಿ ಜನ್ಮಾನಾಂ ಆಯುಷ್ ಕಲಾ ನಿಶ್ಚಯಿತು ನ ಶಕ್ಯತೆ ಅಂತ. 12 ವರ್ಷದ ಬಗ್ಗೆ ಏನು ಕೇಳಬೇಕಪ್ಪ?
ಸಾಮಾನ್ಯವಾಗಿ ಜ್ಯೋತಿಷಿಗಳ ಹತ್ರ ಹೋದಾಗ ಮಕ್ಕಳ ವಿಚಾರದಲ್ಲಿ ಕೇಳುವಾಗ 12 ವರ್ಷದವರೆಗೆ ಆರೋಗ್ಯ ಹೇಗಿದೆ, ಪುಷ್ಟಿ ಇದೆಯಾ, ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂತಿದೆ. ವಿದ್ಯಾಭ್ಯಾಸ ಬರ್ತದೆ, ಯೋಚನೆ ಮಾಡಬೇಡಿ. ಈಗ ನೋಡಿ, ಈಗ ನಡೀತಾ ಇರ್ತಕ್ಕಂಥದ್ದು ಈಗ ಆಗಸ್ಟ್ 17ನೇ ತಾರೀಕಿಗೆ ಮುಗಿದೋಯ್ತು. ಈಗ ಸೆಪ್ಟೆಂಬರ್ ಶುರುವಾಯಿತು. ಶುಕ್ರ ದಶೆಯಲ್ಲಿ ಶುಕ್ರ ಭಕ್ತಿ ನಡೀತಾ ಇದೆ. ಈಗ ಶುಕ್ರ ಜಾತಕದಲ್ಲಿ ಅವನು ಸ್ವಕ್ಷೇತ್ರದಲ್ಲಿದ್ದಾನೆ, 10ನೇ ಮನೆಯಲ್ಲಿ ಕರ್ಮಸ್ಥಾನ ಅದು, ಅಲ್ಲಿ ಮೌಢ್ಯನಾಗಿದ್ದಾನಾದರೆ ನೋಡಿ, ಇದು ಬಹಳ ಮುಖ್ಯವಾಗಿರುತ್ತೆ. ಗ್ರಹಗಳು ತುಂಬ ಚೆನ್ನಾಗಿರ್ತವೆ, ಆದರೆ ಆ ಸ್ವಕ್ಷೇತ್ರ ಉಚ್ಚಸ್ಥಾನ ಇಂಥ ಕಡೆ ಇರ್ತದೆ. ಆದರೆ ಮೌಢ್ಯರಾಗಿಬಿಟ್ಟಾಗ ಸಾಮಾನ್ಯವಾಗಿ ಅದು ಮಂಕಾಗ್ಬಿಡುತ್ತೆ. ಹೀಗಾಗಿ ಶುಕ್ರನ ಮಂಕಿನಲ್ಲಿ ಏನಾಗುತ್ತೆ, ಅದು ಪಂಚಮಾಧಿಪತಿ ಕೂಡ ಹೌದು. ಈ ಕಾರಣಕ್ಕಾಗಿ ಬುದ್ಧಿ ಮಂಕಾಗುವ ಸಾಧ್ಯತೆ. ಏನು ಹೇಳಿದ್ರು ಬಹಳ ಬೇಗ ಗ್ರಾಸ್ಪಿಂಗ್ ಪವರ್ ಇರೋದಿಲ್ಲ. ಬಹಳ ಕಡಿಮೆ ಪ್ರಮಾಣದಲ್ಲಿ ಏನು ಹೇಳಿಕೊಟ್ರು ಅದು ಕಡಿಮೆ ಅನ್ನಿಸ್ತಾ ಇರುತ್ತೆ ನಿಮಗೆ. ಬಹಳ ಬೇಗ ಕಲಿತಾ ಇಲ್ವಲ್ಲ ಅನ್ನೋ ಒಂದು ಈ ಥರದ್ದೆಲ್ಲ ಇದೆ. ಹೀಗಾಗಿ ನೀವು ಒಂದು ಈ ಶುಕ್ರನಿಗೆ ಸಂಬಂಧಿಸಿದಾಗೆ ಒಂದು ಶಾಂತಿ, ಶುಕ್ರ ಗ್ರಹ ಶಾಂತಿ ಮಾಡಿಸಿ. ಅಲ್ಲಿ ಯಾವುದಾದ್ರು ಲಕ್ಷ್ಮೀ ಸನ್ನಿಧಾನ ಆದರೆ ಬಹಳ ಒಳ್ಳೆಯದು. ನೀವು ಮಂಗಳೂರು ಹತ್ರ ಮಾತಾಡ್ತಿದ್ದೀರಲ್ವ, ಅಲ್ಲಿ ಉಚ್ಚಿಲ ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಬಹಳ ಪ್ರಸಿದ್ಧವಾದದ್ದು. ಆ ಕ್ಷೇತ್ರದಲ್ಲಿ ಒಂದು ಶುಕ್ರ ಗ್ರಹ ಶಾಂತಿಯನ್ನು ಮಾಡಿಸಿ, ಅದು ಸರಿ ಹೋಗುತ್ತೆ. ಯೋಚನೆ ಮಾಡೋದು ಬೇಡ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.